ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪವಿತ್ರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಬನ್ನಿ, ನಾನು ಇವತ್ತೊಂದು ಹೊಸ ರೆಸಿಪಿ ತೋರಿಸ್ತಾ ಇದ್ದೀನಿ. ಇಂದಿನ ರೆಸಿಪಿನಲ್ಲಿ ಮಲ್ಟಿಗ್ರೇನ್ ಆಟ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಅಲ್ವಾ? ಅದೇ ಮಲ್ಟಿಗ್ರೇನ್ ಆಟದಿಂದ ಒಂದು ಹೆಲ್ತಿಯ ಚಪಾತಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಒಂದು ಬೌಲಿಗೆ ನಾವು ಚಪಾತಿ ಹಿಟ್ಟು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ನಾದಿ, ನಾವು ಚಪಾತಿ ಮಾಡೋ ಅರ್ಧ ಗಂಟೆ ಮೊದಲೇ ಚಪಾತಿ ಹಿಟ್ಟನ್ನು ಚೆನ್ನಾಗಿ ಕಲಸಿಟ್ರೆ ಚಪಾತಿ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಆಯಿತಾ? ಒಂದು ಸಣ್ಣ ಸಣ್ಣ ಉಂಡೆಗಳನ್ನು ನಾವು ಮಾಡಿಕೊಂಡು ಚಪಾತಿನ ಲಟ್ಟಿಸಿ ಚೆನ್ನಾಗಿ ಲಟ್ಟಿಸಿದ್ರೆ ಎಷ್ಟು ಸ್ಮೂತಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಒಂದು ಕಾಯ್ದ ಹಂಚಿಗೆ ಎಣ್ಣೆ ಸವರಿ ಚಪಾತಿನ ಅದ್ರ ಮೇಲೆ ಹಾಕಿ ಎರಡು ಕಡೆ ಎಣ್ಣೆ ಹಾಕಿ ಚೆನ್ನಾಗಿ ಬೇಯಿಸಿ ಒಂದು ಹೆಲ್ತಿಯಾದ ಚಪಾತಿ ರೆಡಿಯಾಗುತ್ತೆ. ಓಕೆ, ಚಪಾತಿಗೆ ಕಾಂಬಿನೇಷನ್ ಬೆಂಡೆಕಾಯಿ ಪಲ್ಯ ಮಾಡಿದೆ ಇವತ್ತು. ತುಂಬ ಚೆನ್ನಾಗಾಗಿತ್ತು. ಬೆಂಡೆಕಾಯಿ ಮೊದಲಿಗೆ ತುಂಬ ಚೆನ್ನಾಗಿ ತೊಳ್ಕೊಂಡು ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಅದನ್ನು ಸಣ್ಣ ಉರಿನಲ್ಲಿ 5-10 ನಿಮಿಷ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕಿ ಚೆನ್ನಾಗಿ ಹುರಿಬೇಕು. ಸಣ್ಣ ಸಣ್ಣದ ಹಚ್ಚಿ ನಾವು ತುಂಬ ಸಣ್ಣ ಉರಿನಲ್ಲಿ ಹುರಿದ್ರೆ ಬೇಗ ಲೋಳೆ ಬಿಟ್ಕೊಳ್ಳುತ್ತೆ. ಒಂದು 5-10 ನಿಮಿಷ ತನಕ ಹುರಿದ್ರೆ ಸಾಕು. ಮತ್ತು ಈರುಳ್ಳಿ, ಟೊಮೊಟೊ ಮತ್ತು ಬೆಂಡೆಕಾಯಿ ಎಲ್ಲ ಹಾಕಿ ಒಗ್ಗರಣೆ ಚೆನ್ನಾಗಿ ಹುರಿದು ಉಪ್ಪು ಖಾರ ಹಾಕಿ ಚೆನ್ನಾಗಿ ಕುದಿಸಿದ್ರೆ ತುಂಬ ಚೆನ್ನಾಗಿರೋ ಬೆಂಡೆಕಾಯಿ ಪಲ್ಯ ರೆಡಿ. ಇವತ್ತು ಶುಂಠಿ ಚಹಾ ಕೂಡ ಮಾಡಿದ್ದೆ. ಓಕೆನಾ? ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಒಂದು ಲೋಟದಷ್ಟು ಹಾಲನ್ನ ಪಾತ್ರೆಯಲ್ಲಿ ಕಾಯಕ್ಕಿಟ್ಟು ಇನ್ನೊಂದು ಕಡೆ ಕುಟಾಣಿಯಲ್ಲಿ ಏಲಕ್ಕಿ ಮತ್ತು ಶುಂಠಿನ ಚೆನ್ನಾಗಿ ನುಣ್ಣಗಾಗೋ ತನಕ ಜಜ್ಜಿಕೊಂಡೆ. ಅದು ಜಜ್ಜಿದನ್ನು ಹಾಲು ಕಾಯಕ್ಕಿಟ್ಟಿದ್ನಲ್ಲ, ಅದು ಮರಳ್ತಾ ಇತ್ತು. ಅದಕ್ಕೆ ಜಜ್ಜಿರೋ ಅಂಥ ಶುಂಠಿ ಏಲಕ್ಕಿನೂ ಹಾಕಿ ಮತ್ತು 1 ಸ್ಪೂನು ಟೀ ಪೌಡರ್ ಹಾಕಿತ್ತು. ಟೀ ಪೌಡರ್ ಹಾಕಿ ಎಲ್ಲ ಚೆನ್ನಾಗಿ ಮರಳಬೇಕು. 2 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಅದು ಕುದಿಯುತ್ತಾ ಇದ್ದರೆ ಅದು ಘಮ ಘಮ ಅಂತ ಸ್ಮೆಲ್ ಬರುತ್ತೆ. ಅದು 2 ನಿಮಿಷ ಬೆಂದ್ರೇ ಅದು ಫ್ಲೇವರ್ ಎಲ್ಲ ಬಿಟ್ಕೊಳ್ಳೋದು. ಅದು 2 ನಿಮಿಷ ಬೆಂದ ಮೇಲೆ ಅದಕ್ಕೆ 2 ಸ್ಪೂನ್ ಬೆಲ್ಲ ಹಾಕಿ. ನಾನು ಸಕ್ಕರೆ ಯೂಸ್ ಮಾಡೋಲ್ಲ, ಆದ್ದರಿಂದ 2 ಸ್ಪೂನ್ ಬೆಲ್ಲ ಹಾಕಿದ್ದೀನಿ. ನಾನು ಸ್ವಲ್ಪ ಜಾಸ್ತಿ ಸಿಹಿ ಕುಡಿಯೋದ್ರಿಂದ ಸ್ವಲ್ಪ 2 ಸ್ಪೂನ್ ಹಾಕಿದ್ದೀನಿ. ನೀವು ನೋಡಿ ಹಾಕ್ಕೊಳ್ಳಿ. ಓಕೆನಾ? ಅದು ಚೆನ್ನಾಗಿ 1 ನಿಮಿಷ ಮಳ್ಳಾಕ್ಬಿಡಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಬೆಲ್ಲ, ಏಲಕ್ಕಿ, ಶುಂಠಿ, ಟೀ ಪೌಡರು ಎಲ್ಲ ಚೆನ್ನಾಗಿ ಮರಳಬೇಕದು. ಅದು ಸ್ಮೆಲ್ ಹೇಗೆ ಬರುತ್ತೆ ಅಂದರೆ ಈ ವೆದರ್ಗಂತೂ ತುಂಬ ಚೆನ್ನಾಗಿರುತ್ತೆ. ಈ ವೆದರ್ಗೆ ಕುಡಿತಾ ಇದ್ದರೆ ಆಹಾ ಅಂತ ಅನ್ನಬೇಕು, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಹೆಲ್ತಿಯಾಗೂ ಕೂಡ ಇದೆ. ಶುಂಠಿ ಮತ್ತು ಏಲಕ್ಕಿ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಇದು ಏಲಕ್ಕಿ ಹಾಕೊಂಡು ಟೀ ಕುಡಿದ್ರಂತೂ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಓಕೆನಾ? ಒಂದು ಲೋಟಕ್ಕೆ ಹಾಕಿ ಸರ್ವ್ ಮಾಡಿ. ನೀವು ಕೂಡ ಈ ಥರ ಮಾಡಿಕೊಂಡು ಕುಡೀರಿ. ಹೇಗಿತ್ತು ಅಂತ ನನಗೆ ತಿಳಿಸಿ ಕಮೆಂಟ್ ಮಾಡಿ. ಓಕೆನಾ? ಥ್ಯಾಂಕ್ ಯು.